ನಮ್ಮ ಕಾನ್ವರ್ಸೇಷನ್ನ ಹಿಂಗೆ ಮುಂದುವರ್ಸೋಣ ಡಾಕ್ಟರ್ ಎಚ್.ಎಸ್. ಗಣೇಶ್ ಭಟ್ ಅವರೊಂದಿಗೆ. ನಿಮ್ಮ ಹಳೆ ಪಿಕ್ಚರ್ಸ್ ಕಲೆಕ್ಷನ್ ಅನ್ನ ನೋಡ್ತಾ ಇದ್ದೆ. ನಾವೀಗ ಮಾತಾಡಿದ್ದಕ್ಕೆ ರಿಲೇಟೆಡ್ ಆಗಿ ಒಂದು ಪಿಕ್ಚರ್ ನನಗೆ ಸಿಕ್ತು. ಡಾಕ್ಟರ್ C.R. ಚಂದ್ರಶೇಖರ್ ಅವರು ಗಿಡ ನೆಡ್ತಿರೋದು. ಅದು ನಿಮ್ ಕಲೆಕ್ಷನ್ ಅಲ್ಲಿ ಹೆಂಗೆ ಬಂತು? ನಾನು BD ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾಗ ನಮಗೆ 100 ಜನ ಕ್ಲಾಸಲ್ಲಿ ಸ್ಟೂಡೆಂಟ್ಸ್ ಇರೋರು. ಹಾಗೇನೆ ಈ ಹುಡುಗರು ಯಾರ್ಯಾರು ಬರ್ತಾ ಇದ್ರು ಅವರೆಲ್ಲ ದಿನಕ್ಕೊಂದು ಸಮಸ್ಯೆ ಹೇಳೋರು. ನಮ್ಮನೊಳಗೆ ಹೀಗಾಯ್ತು, ಮಗು ಹುಷಾರಿಲ್ಲ, ಅದಿಲ್ಲ ಇದಿಲ್ಲ. ಬರ್ತಿದ್ದಾಗೇನೆ ಒಂಥರ ನೆಗೆಟಿವ್ ಥಾಟ್ಸ್ ಅಲ್ಲೇ ಬರೋರಿಲ್ಲ. ಅವಾಗ ನನ್ನ ಮನ್ಸಿಗೆ ಯಾಕೋ ಅನಿಸ್ತು, ಇವರಿಗೆ ನೆಗೆಟಿವ್ ಥಾಟ್ಸ್ ನ ಏನಾದ್ರು ಮಾಡಿ ಹೋಗಿಸ್ಬೇಕು ಅಂತ C.R. ಚಂದ್ರಶೇಖರ್ ಅವರನ್ನ ನಮ್ಮ ಕಾಲೇಜಿಗೆ ಯಾವುದೋ ಒಂದು ಪ್ರೋಗ್ರಾಮ್ಗೆ ಕರೆದಿದ್ದೆ. ಅವರು ಹಿ ಡೆಲಿವರ್ಸ್ ವೆರಿ ಗುಡ್ ಲೆಕ್ಚರ್ಸ್ ಆನ್ ಹ್ಯೂಮನ್ ಬ್ರೈನ್. ಅವರು ಬ್ರೈನ್ ತಂದ್ಬಿಡ್ತಾರೆ ಕ್ಲಾಸಿಗೆ. ನಾವು ಮುಟ್ಬೋದು ಬ್ರೈನ್. ಆ ತರದ್ದು ಚಿಕ್ಕದೊಂದು ಬ್ರೈನು, ದೊಡ್ಡದೊಂದು ಬ್ರೈನು ಎಲ್ಲ ತಗೊಂಡ್ಬಂದು ಡಿಸ್ಪ್ಲೇ ಮಾಡಿ ಅವರನ್ನ ಒಂದು ಪ್ರೋಗ್ರಾಮಿಗೆ ಕರೆದಿದ್ದೆ. ಅದಕ್ಕೆ ತಕ್ಕಂತೆ ಏನ್ ಮಾಡಿದೆ ನಾನು, ಆಯ್ತು ನೀವೀಗ ಒಂದು ಕೆಲಸ ಮಾಡಿ, ನಿಮ್ಗೆ ಯಾರ್ಯಾರಿಗೆ ಏನೇನ್ ಸಂಕಟಗಳಿದೆ ಎಲ್ಲಾ ಸಂಕಟಗಳನ್ನು ಬರ್ಕೊಳ್ಳಿ. ನಿಮ್ಗೆಲ್ರಿಗೂ ಒಂದೊಂದು A4 ಶೀಟ್ ಕೊಡ್ತೀನಿ. ನೀವು ನಿಮ್ ಶೀಟ್ ಹರ್ಕೋಬಾರ್ದು, ನಾನ್ ಕೊಡೋ ಶೀಟಲ್ಲೇ ಬರೀಬೇಕು ಅಂತ ಎಲ್ಲರಿಗೂ 100 ಜನಕ್ಕೆ ಒಂದು A4 ಶೀಟ್ ಕೊಟ್ಟೆ. ಬರೆದಿದ್ದಾದ್ಮೇಲೆ ನೀವು ಫೋಲ್ಡ್ ಮಾಡ್ಬೇಕಾದ್ರು ಹೇಗ್ ಫೋಲ್ಡ್ ಮಾಡ್ಬೇಕು ಅಂತ ಹೇಳ್ತೀನಿ. ಫೋಲ್ಡಿಂಗ್ ಮಾಡಿದ್ದಾದ್ಮೇಲೆ ನಾನ್ ನಿಮ್ಗೆ ಯಾವ ನಂಬರ್ ಕೊಟ್ಟಿದ್ದೀನೋ ಆ ನಂಬರ್ನ ಆ ಫೋಲ್ಡರ್ ಮೇಲೆ ನೀವು ಬರಿಬೇಕು. ಬರೆಸ್ದೆ. ಎಲ್ಲ ಅನಾನಿಮಸ್. ಎಲ್ಲಾ 100 ಚೀಟಿಗಳು ಕೂಡ ಒಂದು ಬಾಕ್ಸ್ ಒಳಗಡೆ ಹಾಕೋದಕ್ಕೆ ಹೇಳಿದೆ. ಈಗ ನೀವುಗಳು ಯಾರ್ಯಾರು ಬರ್ದಿದ್ದೀರಿ ನೀವೆಲ್ರೂ ಬನ್ನಿ, ನೀವು ಕಣ್ ಮುಚ್ಕೊಂಡು ಯಾವ ಚೀಟಿ ಇರುತ್ತೋ ಒಂದು ಚೀಟಿ ತಗೋಬೇಕು ನಿಮಗೆ. ಅವಾಗ 1 ಅಂತ ಬರೆದವರಿಗೆ 4 ಸಿಕ್ತು, 4 ಅಂತ ಬರೆದವರಿಗೆ 44 ಸಿಕ್ತು. ಈಗ ಆ ಚೀಟಿ ಒಳಗಿರೋ ಸಮಸ್ಯೆಗಳನ್ನ ನೀವೆಲ್ಲ ಓದ್ಕೊಡಿ. ಅವಾಗ X ಅನ್ನೋ ಸ್ಟೂಡೆಂಟ್ಗೆ Y ಅನ್ನೋರು ನೋವು ಗೊತ್ತಾಯ್ತು, C ಅನ್ನೋರ್ಗೆ Z ಅನ್ನೋರು ನೋವು ಗೊತ್ತಾಯ್ತು. ಆ ಕ್ಲಾಸ್ನ ನೀನು ನೋಡಿದ್ರೆ ನನ್ಗೆ ಇವಾಗ್ಲೂ ನನಗೆ ಅಳು ಬಂದಂಗೆ ಆಗುತ್ತೆ. Everyone was in tears. And at 10 minutes ಆದ್ಮೇಲೆ it was an absolute silence in the class. ಯಾರು ಕ್ಲಾಸಲ್ಲಿ ಮಾತಾಡ್ತಾರೆ, ಎಲ್ಲ ಮೌನಿಗಳಾಗ್ಬಿಟ್ಟಿದ್ರು. ಈಗ ನಿಮ್ಮ ಅನುಭವದಲ್ಲಿ ನೀವು ಹೇಳಿ, ನಿಮ್ಮ ಸಮಸ್ಯೆಗಳು ನಿಮಗೆ ಜಾಸ್ತಿ ಅಂತ ಅನ್ಸುತ್ತಾ? And everybody said my problem is better than the other problem. ಆ ಏನೇನ್ ಬರ್ದಿದ್ರು ಎಲ್ಲಾ ಚೀಟಿಗಳನ್ನು ತಗೊಂಡೋಗಿ ಒಂದು ಪಾತಿ ರೆಡಿ ಮಾಡಿಸಿದ್ದೆ. C.R. ಚಂದ್ರಶೇಖರ್ ಬರೋ ಅಷ್ಟೊತ್ತಿಗೆ 2x4 ಸೈಜ್ ಎಲ್ಲ ಚೀಟಿಗಳನ್ನು ನೀವುಗಳೇ ತಗೊಂಡೋಗಿ ನಿಮ್ ಕೈಯಿಂದ ಹಾಕಿ ಅದ್ರೊಳಗಡೆ ಎಲ್ಲಾನು ಅದ್ರೊಳಗಡೆ ಹಾಕಿದ್ರು. C.R. ಚಂದ್ರಶೇಖರ್ ಹತ್ರ ಒಂದು ಅಶೋಕ ಟ್ರೀನ ಅಲ್ಲಿ ಪಾಟ್ ಮಾಡಿಸಿ ಮಣ್ಣು ತುಂಬಿಸಿದೆ. ಗಿಡ ನಡೆಸಿದ್ವಿ. ಆಲ್ ನೆಗೆಟಿವ್ ಥಾಟ್ಸ್ ಆರ್ ಬರೀಡ್ ಹಿಯರ್ ಅಂಡ್ ಟುಮಾರೋ ಯು ಶುಡ್ ಬಿಕಮ್ ಫ್ರೆಶ್ ಟು ಕ್ಲಾಸ್ ಅಂತ ಮುಂದೆ. ಐ ಕುಡ್ ಸಿ ಅ ಲಾಟ್ ಆಫ್ ಚೇಂಜ್ ಇನ್ ದ ಸ್ಟೂಡೆಂಟ್ಸ್. ಆಮೇಲೆ ನನಗೆ ಕಂಪ್ಲೇಂಟ್ಗಳು ಬರೋದೇ ಕಡಿಮೆ ಆಗ್ಬಿಟ್ಟು. ಎಷ್ಟು ನಾವೆಲ್ ಐಡಿಯಾ. ದೇರ್ಫೋರ್ C.R. ಚಂದ್ರಶೇಖರ್ ಆಮೇಲೆ ಈ ವಿಷಯದ ಬಗ್ಗೆ ಮಾತಾಡ್ತಾರೆ. ನಾ ಹೇಳಿದೆ ಹೀಗೆ ಮಾಡಿದ್ದೀನಿ ಚಂದ್ರಶೇಖರ್ ಅಂತ, ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ, ಅದನ್ನೇ ಆಧಾರ ಇಟ್ಕೊಂಡು ಮಾತಾಡ್ತೀನಿ ಅಂತ. ಹಿ ಇಸ್ ಸ್ಪೆಷಲಿಸ್ಟ್ ಸೈನ್ಸ್. ಅವರು ಕ್ಲೀನ್ ಆಗಿ ಹೇಳ್ಬಿಟ್ಟು, ನೋಡಿ ಸಮಸ್ಯೆಗಳು ಯಾರಿಗಿರೋದಿಲ್ಲ, ಎಲ್ಲರಿಗೂ ಇರುತ್ತೆ, ನಿನ್ನ ಹೆಣವನ್ನು ಹೊತ್ತು ನೀನೇ ಸಾಗಿಸಬೇಕು ಅಂತಾರೆ. ನಿನ್ನ ಹೆಣವನ್ನು ಹೊತ್ತು ನೀನೇ ಸಾಗಿಸಬೇಕು. ನಮ್ಮ ನೋವನ್ನ ನಾವೇ ತಗೊಂಡು ಹೋಗ್ಬೇಕು, ಬೇರೆಯವ್ರು ಏನ್ ತಗೊಂಡು ಹೋಗ್ತಾರೆ. ಆ ಚಿತ್ರ ಅದಕ್ಕೆ ಸಂಬಂಧಪಟ್ಟ. ಈಗ ಇದೆಲ್ಲ ಪ್ರೊಫೆಷನಲ್ ವರ್ಕ್ ಆಯ್ತು. ಇದಲ್ದೆ ನೀವು ಸುಮಾರು ಸೋಷಿಯಲ್ ಸರ್ವಿಸ್ ಕೂಡ ಮಾಡಿದ್ದೀರಾ. ಅಂದ್ರೆ ನೀವು ಎಡಗೈಯಲ್ಲಿ ಮಾಡಿದ್ ಬಲ್ಗೈ ಗೊತ್ತಾಗ್ಬಾರ್ದು ಅನ್ನೋ ತರ ಮಾಡಿದೀರಾ. ಆದ್ರೂ ನಂಗೆ ಹೆಂಗೋ ಗೊತ್ತಾಗ್ಬಿಡ್ತು. ಸುಮಾರು ಯುವರ್ ನೋಟೆಡ್ ಬ್ಲಡ್ ಡೋನರ್, ಸುಮಾರು ಸತಿ ಬ್ಲಡ್ ಡೊನೇಷನ್ಸ್ ಮಾಡಿದ್ದೀರಾ. ಆಮೇಲೆ ಸುಮಾರು ಕಡೆಗಳಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಅನ್ನ ನಡೆಸೋದಿಕ್ಕೆ ಸಲಹೆ ಕೊಟ್ಟಿದ್ದೀರಾ, ಆಯೋಜಿಸಿದ್ದೀರಾ ನೀವು ಸಹ ಖುದ್ದಾಗಿ ನಿಂತು.
ಆಮೇಲೆ ಒಂದು ಫ್ಯೂ ಡೇಸ್ ಬ್ಯಾಕ್ ನಾನು ಇದೊಂದು ಶಾಲೆಗೆ ಹೋದಾಗ ನಿಮ್ಮ ಹೆಸರಲ್ಲಿ ಒಂದು ಸ್ಪೆಷಲ್ ಡೊನೇಷನ್ ಸ್ಕೀಮ್ ಸಹ ಕೇಳಿದೆ ನಾನು. ಇವತ್ತು ಈ ಪಾಡ್ಕಾಸ್ಟ್ ಮೂಲಕ ನೀವು ಅದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ನಾವು ಎಲ್ಲರೂ ಬೆಳೆದಿರೋದು ಸಮಾಜದ ಋಣದಿಂದಾನೆ, ಜೊತೆಗೆ ತಂದೆ ತಾಯಿಗಳ ಋಣದಿಂದ. ಖಂಡಿತ ಸರ್. ಹಾಗಾಗಿ ನಾನಿವಾಗ ಯಾವ್ಯಾವ್ದೋ ಸಂಸ್ಥೆಗಳಿಗೆ ಹೋಗ್ತೀನಿ. ಆ ಸಂಸ್ಥೆಗಳಲ್ಲಿ ನಾನು ಕೊಡುವ ಲೆಕ್ಚರ್ಗೆ, ವರ್ಕ್ಶಾಪಿಗೆ, ನಾನು ಹೋಗುವ ಒಂದು ಲೆಕ್ಚರ್ಗೆ ದೇ ವಿಲ್ ಪೇ ಮಿ 50,000 rupees. ನಂಗೆ ಗೊತ್ತಿರಲ್ಲ ಅವ್ರು ಅಷ್ಟು ದುಡ್ಡು ಕೊಡ್ತಾರೆ ಅಂತ. ಆದ್ರೆ ಈ ಬಂದಿದ್ದು ದುಡ್ಡು ಏನಿದೆ ಇದು ಸದುಪಯೋಗ ಆಗಬೇಕು ಅಂತ ಆ ಎಲ್ಲ ಸಂಸ್ಥೆಗಳಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ, ಒಂದು 20,000 ರೂಪಾಯಿದು ಎಂಡೋಮೆಂಟ್ ಫಂಡ್, ಸುಮಾರು ಒಂದು 25ರಿಂದ 30 ಶಾಲೆಗಳು ಎಂಡೋಮೆಂಟ್ ಫಂಡ್ ಇಟ್ಟಿದ್ದೀನಿ. ಈ 20,000 ರೂಪಾಯಿನೊಳಗಡೆ ಏನ್ ಇಂಟ್ರೆಸ್ಟ್ ಬರುತ್ತೆ, ಇದನ್ನ ಒಂದು ಮಗುಗಾದ್ರೆ ಒಂದ್ ಮಗುಗೆ ಧನ ಸಹಾಯ ಮಾಡಿ, ಇಲ್ಲ 2 ಜನ 3 ಜನ ಕೊಡ್ತೀರಿ ಅಂದ್ರೆ ಅದು ನಿಮಗೆ ಬಿಟ್ಟದ್ದು ಅಂತ. ಒಟ್ಟು ಇಂಟ್ರೆಸ್ಟ್ ಒಂದು 2,000 ರೂಪಾಯಿ ಅಂತ ಅವ್ರಿಗೆ ಬರುತ್ತೆ ಒಂದ್ ವರ್ಷಕ್ಕೆ. 2,000 ರೂಪಾಯಿನೊಳಗೆ SSLC ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಒಂದು ಹೆಣ್ಣು ಮಗು, ಒಂದು ಗಂಡು ಮಗುಗೆ ಇದನ್ನು ಕೊಡಿ ಅಂತ ಹೇಳಿರ್ತೀನಿ. ಮೊನ್ನೆ ದಿನ ನಾನು ದಾವಣಗೆರೆಗೆ ಹೋಗಿ, ದಾವಣಗೆರೆನಲ್ಲಿ ಹೀಗೆ ಒಂದು ಸಂಸ್ಥೆನಲ್ಲಿ ಕರೆದಾಗ ಅವರಿಗೂ ಒಂದು 20,000 ರೂಪಾಯಿ 30,000 ರೂಪಾಯಿ ಕಳಿಸ್ಕೊಟ್ಬಿಟ್ಟೆ. ಕಳಿಸಿದ್ಮೇಲೆ ಇದನ್ನ ಒಂದು ಎಂಡೋಮೆಂಟ್ ಫಂಡ್ ಮಾಡ್ಬಿಡಿ, ಚಿನ್ನಮ್ಮ ಶೇಷಭಟ್ಟ ಅವರ ಹೆಸರಿನಲ್ಲಿ ಒಂದು ಸರ್ಟಿಫಿಕೇಟ್ ನ ಮಕ್ಕಳಿಗೆ ಕೊಡಿ, ನಿಮ್ಮ ತಂದೆ ತಾಯಿ ನಮ್ಮ ಅಪ್ಪ ಅಮ್ಮನ ಹೆಸರಲ್ಲಿ. ಅದಕ್ಕೆ ಯಾರಿಗೆ ಕೊಡ್ಲಿ ಅಂತ ಕೇಳಿದ್ರು. 3 ಪ್ರೈಸಸ್ ನ ಹೆಣ್ಮಕ್ಳಿಗೆ ಕೊಡಿ ಅಂತ. ಅದ್ರೊಳಗಡೆ ಒಂದು ಜನರಲ್ ಮೆರಿಟ್ ಸ್ಟೂಡೆಂಟ್, ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಸ್ಟೂಡೆಂಟ್, ಇನ್ನೊಂದು BCM ಸ್ಟೂಡೆಂಟ್, ಬ್ಯಾಕ್ವರ್ಡ್ ಕಮ್ಯುನಿಟಿ. ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತ ಹೇಳಿದಾಗ ಮುಸ್ಲಿಮ್ಸ್ ಬರ್ತಾರೆ, ಎಲ್ಲರೂ ಬರ್ತಾರೆ, ಹಾಗೆ ಮೈನಾರಿಟಿ ಸ್ಟೂಡೆಂಟ್ಸ್ ಅಂತ ಇರ್ತಾರೆ. ನಾನು ಎಲ್ಲ ತರಹದ ವರ್ಗದ ಜನಗಳಿಗೂ ಕೂಡ ಸಹಾಯ ಆಗುವ ಹಾಗೆ ಈ ಸಂಸ್ಥೆಗಳಲ್ಲಿ ಒಂದು ಎಂಡೋಮೆಂಟ್ ಫಂಡ್ ಇಟ್ಟಿದ್ದೀನಿ. ಇನ್ನೊಂದು ಕೆಲವು ಕಡೆ ವಿನಯಶ್ರೀ ಫೌಂಡೇಶನ್ ಅಂತ ಇದೆ, ಅದು TV ರಾಜು ಅನ್ನೋರು ನಡೆಸ್ತಾರೆ. ಅವರು ಅವ್ರ ಮಗನ ಹೆಸರಲ್ಲಿ ನಡೆಸ್ತಾರೆ. ಅವರಿಗೆ 50,000 ರೂಪಾಯಿದು ಡೊನೇಷನ್ ಇಟ್ಟಿದ್ದೀನಿ. ಅಂದ್ರೆ ನಾನು ಎಲ್ಲೆಷ್ಟಿಟ್ಟಿದ್ದೀನಿ ನನ್ಗೆ ನೆನಪಿಲ್ಲ, ನೆನಪಿದ್ದಷ್ಟು ಹೇಳಿದ್ದೀನಿ. ಈ ತರದ್ದು ಮಕ್ಕಳಿಗೆ ಸಹಾಯ ಆಗೋದಕ್ಕೆ, ಅವ್ರನ್ನ ಎನ್ಕರೇಜ್ ಮಾಡೋದಕ್ಕೆ ನಾನೇ ಕೆಲಸ ಮಾಡ್ತಾ ಇದ್ದ MES ಕಿಶೋರ್ ಕೇಂದ್ರ, ಅಲ್ಲಿ 2 ಸ್ಕೂಲ್ಗಳಲ್ಲೂ ಎಂಡೋಮೆಂಟ್ ಬಂದಿದೆ. MEC ಸ್ಕೂಲ್ ಯಲಹಂಕ ಅಂತ ಇದೆ, ಅಲ್ಲಿ 1 ಲಕ್ಷ ರೂಪಾಯಿ ಡೊನೇಷನ್. ಅಂದ್ರೆ ಎಲ್ಲ ಸೇರಿದ್ರೆ ಒಂದು 10 ಲಕ್ಷದಷ್ಟು ಸ್ಕೀಮ್ಸ್ ಗಳು ಕೊಟ್ಟಿದ್ದೀನಿ. ಇದ್ರ ಜೊತೆಗೆ ನನಗೆ ತುಂಬಾ ಅಪ್ಯಾಯವಾಗಿದ್ದು ಅಂದ್ರೆ ಬ್ಲಡ್ ಡೊನೇಷನ್, ರಕ್ತದಾನ. ಅದಕ್ಕೆ ನನ್ಗನ್ಸ್ತು ಯಾಕೆ ಬ್ಲಡ್ ಡೊನೇಷನ್ ಮಾಡಬಾರ್ದು ನಾನು. ಈಗ ಸುಮಾರು 55 ಸರಿ ನಾನು ಬ್ಲಡ್ ಡೊನೇಷನ್ ಮಾಡಿದೆ. 55 times. ಆ 55th ಟೈಮ್ ವಾಸ್ ವೆನ್ ಐ ಅಟೈನ್ಡ್ 65th ಏಜ್. ಕೆಲವು ಶಾಲೆಗಳಲ್ಲಿ ನನಗೆ ರಕ್ತದಾನ ನಾವು ಪೋಷಕರಿಗೆ ಮಾಡಬೇಕು ಅಂತ ಇದ್ದೀವಿ, ನಮ್ಗೊಂದು ಮೆಸೇಜ್ ಕಳಿಸ್ಕೊಡಿ ಅಂತ ಹೇಳ್ತಾರೆ. ನಾನೊಂದು ವಾಯ್ಸ್ ಮೆಸೇಜ್ ಕಳಿಸ್ತೀನಿ ಎಲ್ಲ ಪೋಷಕರಿಗೆ. ಆ ರೀತಿ ಮಾಡಿದ್ದಕ್ಕೆ ಇನ್ ಒನ್ ಆಫ್ ದ ಸ್ಕೂಲ್ಸ್, ಆ ಸ್ಕೂಲ್ ನಲ್ಲಿ ಹಿಂದಿನ ವರ್ಷ ಬ್ಲಡ್ ಡೊನೇಷನ್ ಮಾಡಿದಾಗ ಒಟ್ಟು 1,000 ಪೇರೆಂಟ್ಸ್ ಇರೋ ಕಡೆ 25 ಬಾಟಲ್ ಅಷ್ಟು ಮಾತ್ರ ಬ್ಲಡ್ ಕಲೆಕ್ಟ್ ಆಗಿತ್ತು. ನಾನು ಈ ಮೆಸೇಜ್ ಕಳಿಸಿದ್ದಾದ್ಮೇಲೆ ಆ ಶಾಲೆಯಲ್ಲಿ ನಾನು ವಾರದಲ್ಲಿ 1 ಸರಿ ಹೋಗಿ ಅವ್ರ ಜೊತೆಗೆ ನಾನು ಶೈಕ್ಷಣಿಕ ಸಲಹೆ ಕೊಡ್ತಾ ಇದ್ದೆ. ಹಾಗಾಗಿ ಕೆಲವು ಪೇರೆಂಟ್ಸ್ ಎಲ್ಲ ನನ್ನನ್ನ ಮಾತಾಡ್ಸ್ಕೊಡ ಇದ್ರು. 199 ಯೂನಿಟ್ಸ್ ಆಫ್ ಬ್ಲಡ್ ವಾಸ್ ಕನೆಕ್ಟೆಡ್ ದಿಸ್ ಇಯರ್. 199 ಯೂನಿಟ್ಸ್. 25 ಅಲ್ಲಿ ನಮ್ಮ ಏರಿಯಾದಲ್ಲೇ ಒಂದು ವೆಂಕಟೇಶ್ವರ ದೇವಸ್ಥಾನ ಅಂತ ಇದೆ, ಆ ದೇವಸ್ಥಾನದಲ್ಲಿ ಬ್ಲಡ್ ಡೊನೇಷನ್ ಮಾಡ್ಬೇಕು ಅಂದ್ರು. ಮಾಡೋಣ, ಅದಕ್ಕೇನಂತ ಇದ್ದೆ. ಲಯನ್ಸ್ ಕ್ಲಬ್ ನವ್ರನ್ನ ಕರೆಸಿದ್ದೆ. ಹಿಂದಿನ ದಿವಸ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಆಗೋದಕ್ಕೆ ಮುಂಚೆ ಎಷ್ಟು ಜನ ಇದ್ರೋ ಆಸ್ತಿಕರು ಅಂತ ಅವ್ರಗಳಿಗೆಲ್ರಿಗೂ ಕೂಡ ಈಗ ತೀರ್ಥ ಪ್ರಸಾದ ತಗೊಳ್ಳೋದಕ್ಕೆ ಮುಂಚೆ ರಕ್ತದಾನದ ಬಗ್ಗೆ ಹೇಳ್ತೀನಿ ಅಂತ ಹೇಳಿ ಮಾತಾಡಿದ್ದೆ. ನಮ್ಮ ಏರಿಯಾಯಿಂದ 75 ಯೂನಿಟ್ ಬ್ಲಡ್ ಕಲೆಕ್ಟ್ ಆಗಿತ್ತು. ಅಂದ್ರೆ ಬೇರೆ ಬೇರೆ ಶಾಲೆ ಕಾಲೇಜ್ಗಳಲ್ಲಿ ಸಾಮಾನ್ಯವಾಗಿ ನಾನು ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ ಮತ್ತೆ ಗ್ರೀನ್ ಕ್ಲಬ್ ಅಂತ ಒಂದಿದೆ, ಬ್ಲಡ್ ಡೊನೇಷನ್ ಕ್ಲಬ್, ಅದು ಮತ್ತೆ ರಾಷ್ಟ್ರೋತ್ಥಾನ ರಕ್ತನಿಧಿ, ಇವುಗಳ ಜೊತೆಗೆ ನಾನು ರೋಟ್ರಾಕ್ಟ್ ಜೊತೆಗೆ ಕೆಲಸ ಮಾಡ್ತಾ ಇರ್ತೇನೆ. ಎಲ್ಲ ಕಡೆಗೂ ಕೂಡ ರಕ್ತದಾನದ ಶಿಬಿರಗಳನ್ನು ಕೂಡ ಏರ್ಪಾಡು.
ಹೌದಾ? ಈಗ ನನ್ನ ಮನಸ್ಸಿನಲ್ಲಿರೋದು ದೇಹನೇ ದಾನ ಮಾಡ್ಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದ್ದೀನಿ. ಯಾವತ್ ಮಾಡ್ತೀನಿ ಗೊತ್ತಿಲ್ಲ. ಹಿಂದಾಗದೊಂದು ಜನ ಮುಂದಕ್ಕೂ ಕಾದಿರೋದು ಸಂದ ಲೆಕ್ಕವದೆಲ್ಲ ಮುಂಕುತಿಮ್ಮ. ಯಾರಿಗೂ ಗೊತ್ತಿಲ್ಲ. ಲೈಫ್ ಇಸ್ ಸೋ ಅನ್ಸರ್ಟನ್. ಅದಕ್ಕೆ ನಾವ್ ಏನನ್ನೂ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಬ್ಲಡ್ ಡೊನೇಷನ್ ಇನ್ ಯುವರ್ ಲೈಫ್ ಟೈಮ್ ಯು ಕ್ಯಾನ್ ಹ್ಯಾವ್ ಎ ಹ್ಯಾಪಿನೆಸ್ ದಟ್ ಐ ಹ್ಯಾವ್ ಡೊನೇಟೆಡ್ ದ ಬ್ಲಡ್. ನೀವು ಕ್ವೆಶ್ಚನ್ ಪೇಪರ್ಗಳಲ್ಲಿ ಲಾಂಗ್ ಆನ್ಸರ್ ಟೈಪ್ ಕ್ವೆಶ್ಚನ್, ಶಾರ್ಟ್ ಆನ್ಸರ್, ಆಮೇಲೆ 1 ಮಾರ್ಕ್ ಕ್ವೆಶ್ಚನ್ಸ್ ಅಂತೆಲ್ಲ ಕೇಳ್ತೀರಾ ಅಲ್ವಾ? ಇವಾಗ ನಾನು ನಿಮ್ಗೆ ಒಂದ್ ಸ್ವಲ್ಪ ಇನ್ನೊಂಚೂರು ಕ್ವೆಶ್ಚನ್ಸ್ ಕೇಳೋಣ, 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳೋಣ ಅಂತ ಹೇಳಿ. ಸರ್, ನೀನ್ ಸ್ಟೂಡೆಂಟ್ ಆಗಿದ್ಲು ಈ ತರ ಪ್ರಶ್ನೆಗಳು SLC ಬರ್ಬೇಕಾದ್ರೆ ನಾನೇ ಕಾರಣ. 1 ಮಾರ್ಕ್ ಕ್ವೆಶ್ಚನ್, ಇವಾಗ ರಿಲೇಷನ್ ಗೊತ್ತಾಗ್ತಾ ಇದೆ ನೋಡಿ ನನಗೆ. ಇಷ್ಟೇ ಕ್ವಶನ್ ಇರ್ಬೇಕು, ಹಿಂಗೆ ಕ್ವಶನ್ ಇರ್ಬೇಕು ಎಲ್ಲ ಹೇಳಿರೋದು ನಾನೇ. ಕರೆಕ್ಟ್. ಇವಾಗ ಮ್ಯಾಚ್ ದಿ ಫಾಲೋಯಿಂಗ್ ಕ್ವೆಶ್ಚನ್ಸ್, ಕಂಪ್ಲೀಷನ್ ಐಟಮ್ಸ್. ಒಂದು ಎಕ್ಸ್ಪೆರಿಮೆಂಟ್, ರ್ಯಾಪಿಡ್ ಫೈರ್ ಕ್ವೆಶ್ಚನ್. ನಾವ್ ಈ ಪಾರ್ಟ್ ಆಫ್ ಯುವರ್ ಲೈಫ್ ನ ಟಚ್ ಮಾಡಿಲ್ಲ ಇಲ್ಲಿ ತನಕ. ಸೊ ಮೋಸ್ಟ್ಲಿ ನಿಮ್ ಮಕ್ಳಿಗೂನು ಒಂದು ಇಂಟ್ರೆಸ್ಟ್ ಅಂತ ಅನ್ನಿಸ್ಬೋದು ಇದ್ರಲ್ಲಿ. ಆ ತರ ಕ್ವೆಶ್ಚನ್ಸ್ ಇದೆ, ಆನ್ಸರ್ ಮಾಡ್ಬೇಕು. ಮ್ಯಾಂಡೇಟರಿ ಕ್ವೆಶ್ಚನ್ಸ್. ಆ ಕ್ವೆಶ್ಚನ್ಸ್ ಶಾರ್ಟ್ ಆಗಿರ್ಬೇಕಾ, ಲಾಂಗ್ ಆಗಿರ್ಬೇಕು? 1 ಮಾರ್ಕ್ ಕ್ವೆಶ್ಚನ್. 1 ಮಾರ್ಕ್ ಕ್ವೆಶ್ಚನ್, ರೈಟ್. ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆ ತರೀಕೆರೆ. ಆ ಶಾಲೆನಲ್ಲಿ ಓದಿದ್ದು ಮಜಾನೇ ಬೇರೆ. ನನ್ನ ಜೊತೆಗೆ ಚಂದ್ರು ಅಂತ ನಮ್ ಚಿಕ್ಕಪ್ಪನ ಮಗ ಓದ್ತಾ ಇದ್ದ, ಚಿಕ್ಕಮಂಗ್ಳೂರು. ನಾನು ಅವನು ಊಟಕ್ಕೆ ಕೂತ್ಕೊಂಡ್ರೆ ಅವನಿಗೆ ಊಟ ಕಡಿಮೆ ಮಾಡುವ ಹೇಳ್ತಾ ಇದ್ದೆ. ನನ್ನ ಮನಸ್ಸವಾಗ ಯಾಕೆ ಆ ತರ ಇರ್ತಾ ಇತ್ತು ಗೊತ್ತಿಲ್ಲ. ಬಹುಶಃ ಬಡತನ ಅಂತ ಅನ್ಕೊಳ್ಬಹುದು, ಆದ್ರೆ ನಮ್ಮ ಅಪ್ಪನಿಗೆ ಬಡತನ ಅಂತೇನಿರ್ಲಿಲ್ಲ. ಆದ್ರೂ ಇವನ್ ಜಾಸ್ತಿ ಊಟ ಮಾಡ್ಬಿಟ್ರೆ ನಮ್ಮ ಮನೆಯಲ್ಲಿ ಅನ್ನ ಖರ್ಚಾಗ್ಬಿಡುತ್ತಲ್ಲ ಅನ್ನೋ ಮನಸ್ಸಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ಅವನು ಊಟ ಮಾಡ್ಬೇಕಾದ್ರೆ ಅವನಿಗೆ ಚಿವುಟ್ತಾ ಇದ್ದೇನೆ. ಆಮೇಲೆ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆದ್ವಿ. ಈಗಿಲ್ಲ ಚಂದ್ರು. ನಾನು ಚಂದ್ರು ಒಟ್ಟಿಗೆ ಪ್ರೈಮರಿ ಸ್ಕೂಲ್ ನ ಒಟ್ಟಿಗೆ ಓದ್ದವ್ರು. ಜವಾನಿ ದಿವಾನಿ ಸಿನಿಮಾ ಬಂದಿತ್ತು, ಮ್ಯಾನ್ ಮಿಷನ್ ಹಾಡಿಗಿತ್ತು, ಆ ಹಾಡುಗಳೆಲ್ಲ ಇತ್ತು. ಅವುಗಳೆಲ್ಲ ಇದ್ದಾಗ ನಾವುಗಳೆಲ್ಲ ಜೋರಾಗಿ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡ್ತಾ ಇದ್ವಿ. ಅಂದ್ರೆ ಪ್ರೈಮರಿ ಶಾಲೆ ಏನಿತ್ತದೋ ಇಟ್ ವಾಸ್ ಎ ವೆರಿ ಫ್ರೂಟ್ಫುಲ್ ಟೈಮ್. ಅಂದ್ರೆ ಪ್ರೈಮರಿ ಶಾಲೆ ನಮ್ಗೆ ಒಳ್ಳೆ ತಳ ಕೊಡುತ್ತೆ. ಅವಾಗ ನಮ್ಗೆ ದುಡ್ಡು ಕೂಡ ಇರ್ತಿರ್ಲಿಲ್ಲ ನಮ್ಮ ಹತ್ರ. ನಮ್ಗೆಲ್ಲ ಮುಂಜಿ ಆಗಿತ್ತು. ಮುಂಜಿ ಅಂದ್ರೆ ಉಪನಯನ ಅಂತ ಕರಿತೀವಿ. ಅವಾಗ ನಮ್ಮಪ್ಪ ನಮ್ಮನ್ನ ಕರ್ಕೊಂಡು ಹೋಗೋರು. ಕರ್ಕೊಂಡು ಹೋಗಿ ಕೂತ್ಕೊಂಡ್ರೆ ಬ್ರಹ್ಮಚಾರಿ ಅಂತ ನಾಕಾಣೆ ಎಂಟಾಣೆ ಬರ್ಕೊಂಡು, ನಾಕಾಣೆ ಎಂಟಾಣೆದು ಪ್ರಶ್ನೆ ಇದೆ. ಆ ನಾಕಾಣೆ ಎಂಟಾಣೆನಲ್ಲಿ ಇದ್ದಾಗ ನಮ್ಗೆ ತಗೊಂಬಂದು ನಮ್ದು ಪಂಚಪಾತ್ರೆ ಒಳಗಡೆ 10 ಪೈಸಾ 15 ಪೈಸಾ 20 ಪೈಸಾ ಹಾಕೋರು. ಅದನ್ನ ನಮ್ಮಪ್ಪ ಆ ಕಡೆ ಎದ್ದೋದ್ರೆ ಅವ್ರ ಪಂಚಪಾತ್ರೆ ಒಳಗಿರೋ ದುಡ್ಡೆಲ್ಲ ನಮ್ದಕ್ಕೆ ಹಾಕಬಿಡ್ತಾ ಇತ್ತು. ಯಾಕೆಂದ್ರೆ ನನ್ಗೆ ಎಲ್ಲ ದುಡ್ಡು ಬಂತು. ಈ ತರದ್ದೆಲ್ಲ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾಗ ಅನುಭವ. ಅದೆಲ್ಲದಕ್ಕಿಂತ ಮುಖ್ಯವಾದ ಇನ್ನೊಂದು ಅನುಭವ ಅಂದ್ರೆ ಕಡ್ಲೆಕಾಯಿ ತಗೋತಾ ಇದ್ವಿ. 3 ಬೀಜ 2 ಬೀಜ. ಹೇಳ್ಬಿಟ್ಟಿದ್ದಾರೆ. 3 ಬೀಜ 2 ಬೀಜದ ಒಂದ್ ಜೋಬ್ಗೆ ಹಾಕೊಂಡು 1 ಬೀಜದೆಲ್ಲ ಒಂದ್ ಜೋಬ್ಗೆ ಹಾಕೋತಾ ಇದ್ದೆ. ಯಾಕಂದ್ರೆ ಯಾರು ಬಂದ್ ಫ್ರೆಂಡ್ಸ್ ಕೇಳಿದ್ರೆ ಅವ್ರಿಗೆ ಕೊಡ್ಬೇಕಾಗತ್ತೆ. 1-2 ದಿವಸ ನನ್ನ ಫ್ರೆಂಡ್ಸ್ ಗಳೆಲ್ಲ ನೋಡಿದ್ರು, ಎಲ್ಲ ನಮ್ದೆಲ್ಲ ತರ ಇರೋದೀಗ. ಅವ್ರ ಆಮೇಲೆ ನೋಡ್ಬಿಟ್ಟು 2 ಬೀಜದ ಜೋಬಿಂದು ಕಡ್ಲೆಕಾಯಿ ತಗೊಂಡು ನಂಗೇನು ಕೊಡ್ದಲ್ಲೇ ಕಿತ್ಕೊಂಡು ಹೋಗ್ತಾರೆ. ಯಾಕೋ ಹಿಂಗೆಲ್ಲ ಮಾಡ್ತಾ ಇದ್ದೆ ಅಂತ. ಆಮೇಲೆ THG ಏನ್ ನೆನಪಿಗೆ ಬರುತ್ತೆ ನಿಮ್ಗೆ ನಾನು ಅದನ್ನ ಹೇಳಿದ್ರೆ? THG ಏನೋ ಕಷ್ಟ ಆಗ್ತಾ ಇದೆ, ಗೊತ್ತಾಗ್ತಾ ಇಲ್ಲ. ಅದಂಗೆ ಸರಿ, ಕ್ಲೂ. ಗಾಯತ್ರಿ ಮೇಡಮ್. ತರೀಕೆರೆ ಹೈಸ್ಕೂಲು ಗಾಯತ್ರಿ ಮೇಡಮ್. THG. ಗಾಯತ್ರಿ ಮೇಡಮು ನಮ್ಗೆ ವಿಜ್ಞಾನದಲ್ಲಿ ಆಸಕ್ತಿ ಮೂಡಿಸಿದ ಟೀಚರ್. ಅವರೊಂದು ಬೆಂಕಿ ಪಟ್ಟಿಗೆ ತಗೊಂಡ್ ಬಂದು ದಹನ ಕ್ರಿಯೆ ಅಂದ್ರೆ ಏನು ಅಂತ ಹೇಳ್ಬೋದು. ಕಂಬಷನ್. ನಮ್ಗವ್ರು ಬೆಂಕಿ ಕಡ್ಡಿ ಗೀರಿದ ಸ್ಟೈಲ್ ಇದೆಯಲ್ಲ, ಇವತ್ತು ನೆನಪಿದೆ ನನಗೆ. ಅಂದ್ರೆ ಒಬ್ರು ಮೇಷ್ಟ್ರು ಪಾಠ ಮಾಡ್ಬೇಕಾದ್ರೆ ಏನ್ ವಸ್ತು ಇದ್ರು ಅದ್ರೊಳಗೆ ಪಾಠ ಮಾಡ್ಬೋದು ಅನ್ನೋದನ್ನ ತೋರ್ಸ್ಕೊಟ್ಟಿದ್ದು ಗಾಯತ್ರಿ ಮೇಡಮ್. ಬಹಳ ಒಳ್ಳೆ ಟೀಚರ್. ಅದೇ ರೀತಿ THG ಇದ್ದಾಗೆ HNV ಅಂತ HN ವೆಂಕಟೇಶ ದಾಸ ಶರ್ಮಾ ಅಂತ. ಅವ್ರು ನಮ್ಗೆ ಸಂಸ್ಕೃತ ಕಲಿಸಿದವರು. ನಮ್ದು ನಾಲಿಗೆ ತಿದ್ದದ ಮೇಷ್ಟ್ರು HNV. ಬಹುಶಃ ಪುಟ್ಟುಡುಗರಾಗಿ ಏಟ್ ತಿಂದಷ್ಟು ಯಾರು ಏಟ್ ತಿಂದಿಲ್ಲ.
ಗೊತ್ತು ನಂಗೆ ಯಾಕೆ ಅಂತ. ಆ ಹಾ, ಯಾಕೆ? ಕಾಫಿ ಪುಡಿ ಕೊಂಡ್ಕೊಂಡ್ ಬರ್ತೀನಿ ಅಂತ ಹೋಗಿ ಎಲ್ಲಿ ಹೋಗಿದ್ರಿ ಹೇಳಿ ನೀವು? ಕಾಫಿ ನಾವು ನಮ್ಮ ಮಕ್ಕಳು ಸಿನಿಮಾ ಕೊಟ್ಟಾಗ ಹಾ, ನೋಡಿ ನೋಡಿ. ಅದೆಲ್ಲ ನಮ್ಮನೆಗೆ ಯಾರೋ ಬಂದಿದ್ದಾರೆ, ನಾನು ವೇಣು ಇಬ್ರು ಮೆಣಸಿನ್ಕಾಯಿ ಮತ್ತೆ ಕಾಫಿ ಪುಡಿ ತಗೊಂಬರಕ್ಕೆ ಅಂತ ಅಂಗಡಿಗೆ ಹೋಗ್ತಾ ಇರ್ಬೇಕಾದ್ರೆ ಅದು ಗೇಟ್ ತೆಗ್ದಿದ್ದು ಕಾಣಿಸ್ತು ನಮ್ಗೆ. ಸೀದಾ ಹೋಗಿ ಥಿಯೇಟರ್ ಒಳಗಡೆ ಕೂತ್ಕೊಂಡು ಅಷ್ಟೇ, ಕಾಫಿ ಅಷ್ಟೇ. ಪುಡಿನೂ ಹೌದು, ಇಲ್ಲ, ಕಾಫಿ ಏನಿಲ್ಲ. ಪುಡಿನೂ ಇಲ್ಲ, ಏನೂ ಇಲ್ಲ. ವಾಪಸ್ ಬರೋತ್ತಿಗೆ ಮನೆಗೆ ಹೊಟ್ಟೋಗಿದ್ರು. ಕರ್ಣನ್ ಪಾತ್ರದ ಒಂದ್ ಡೈಲಾಗ್. ವಿಜಯ ಕಾಲೇಜಲ್ಲಿ ಓದ್ತಾ ಇದ್ದಾಗ ಮೇಲ್ಕೋಟೆನಲ್ಲಿ ಸಂಸ್ಕೃತ ನಾಟಕೋತ್ಸವ. ಅವಾಗ ನಮ್ಮ ಮಾಸ್ಟ್ರು ಕೆ ರಾಜಗೋಪಾಲಾಚಾರ್ಯ. ನಮ್ಮಮ್ಮನಿಗೆ ನಾನು ಆ ಪಾತ್ರಗಳನ್ನೆಲ್ಲ ಹಾಕೊಡೋದು, ಬಟ್ಟೆ ಹಾಕೊಡೋದು ತುಂಬಾ ಖುಷಿ ಇತ್ತು. ಅಪ್ಪ ನಮ್ಗೆ ತುಂಬಾ ಚಿಕ್ಕವರಿದ್ದಾಗ್ಲೇ ಹೋಗ್ಬಿಟ್ಟು 1972. ನಾನು ಅವಾಗ SSLC ಪರೀಕ್ಷೆ ಬರೆದಿದ್ದೆ ಅಂತ ಅನ್ಸುತ್ತೆ ಅಷ್ಟೇ. ಅದಕ್ಕೆ ನನಗೆ ಅವನು ಒಂಥರಣ ನೆನಪಿಗೆ ಬರೋದು. ನನ್ನನ್ನ ಯಾಕೆ ಯಾವಾಗಲೂ ಸೂತಪುತ್ರ ಅಂತ ಕರೀತೀರಿ, ನಾನು ಕ್ಷತ್ರಿಯ ಅಲ್ವಾ ಅಂತ ಕೇಳ್ಬೋದು. ನಾನು ಅಂದು ಇಂದು ನಿಸಾರ್ ಅಹ್ಮದ್. ಇದು ನ್ಯಾಷನಲ್ ಕಾಲೇಜಿನಲ್ಲಿ ಒಂದು ಕವನಗೋಷ್ಠಿ ಸ್ಪರ್ಧೆ ಅಂತ ನಡೀತಾ ಇತ್ತು. ಆ ಸ್ಪರ್ಧೆ ನಡೆದಾಗ ನಾನು ಒಂದು ಕವನ ಬರೆದಿದ್ದೆ, ನಾನು ಅಂದು ಇಂದು ಅಂತ. ಅದು ಉಸಿರು ಅನ್ನೋ ಪುಸ್ತಕದಲ್ಲಿ ಪಬ್ಲಿಷ್ ಆಗಿದೆ. ಆ ಕವನನ ನಾನು ಓದಿದೆ. ನಾನನ್ನ ಓದಿದ್ದ ಆದ್ಮೇಲೆ ನಿಸಾರ್ ಅಹಮದ್ ಅವರು ಜಡ್ಜ್ ಆಗಿದ್ರು. ನನ್ಗೆ ಅವಾಗ 2ನೇ ಪ್ರೈಸ್ ಬಂತು. 2ನೇ ಪ್ರೈಸ್ ಅನ್ನ ಕೊಡೋದಕ್ಕೆ ಮುಂಚೆ ಈಗ ತಾನೇ ಒಬ್ಬ ವಿದ್ಯಾರ್ಥಿ ಕವನ ಏನು ಓದುದ ಇಲ್ಲಿ, ನಾನು ಅಂದು ಇಂದು ಅಂತ. ಅದೇ ರೀತಿ ನಾನು ನೆನ್ನೆ ದಿನ ರಾತ್ರಿ ಒಂದು ಕವನ ಬರೆದಿದ್ದೆ, ನಾನು ಅಮ್ಮ ಆಚಾರ ಅಂತ. ಎರಡರದ್ದು ಧಾಟಿ ಒಂದೇ ಇದೆ ಅಂತ ಹೇಳಿದ್ರು. ಹಾಗಾಗಿ ಆ ಕವನಕ್ಕೆ ಒಂದು ವಿಶೇಷವಾದ ಸ್ಥಾನಮಾನ. ಅದು ನನ್ನ ಕಾಲೇಜಿನ ಜೀವನದ ಬಗ್ಗೆ ಬರೆದಿದ್ದು ಕವನ, ನಾನು ಅಂದು ಇಂದು. ಅದೊಂದೇ ಕವನ ಅಲ್ಲ, ನೀವು ಸುಮಾರು ನಿಮ್ ಪ್ರೊಫೆಷನ್ ಬಿಟ್ಟು ನಿಮ್ ಪ್ಯಾಷನ್, ನೀವು ಸಿಕ್ಕಾಪಟ್ಟೆ ಕವನಗಳು ಬರ್ದಿದ್ದೀರಾ. ತುಂಬಾ ಬುಕ್ಸ್ ಅದರ್ ದನ್ ಎಜುಕೇಶನಲ್ ರಿಸೋರ್ಸಸ್ ಸಹ ನೀವು ಆಥರ್ ಮಾಡಿ ಬಿಡುಗಡೆ ಮಾಡಿದ್ದೀರಾ. ಅಂತ ಪುಸ್ತಕಗಳಲ್ಲಿ ನೆಲದ ಬೆಳಕು ಅಂತ, ಶಿಕ್ಷಣದ ಮೌಲ್ಯಗಳು ಅಂತ, ಮತ್ತೆ ದ ಲೈಫ್ ಆಫ್ ಈಸ್ಟ್ ಅಂಡ್ ವೆಸ್ಟ್ ಅಂತ ವಿಮಲರಂಗಚಾರ್ ಅವರು ಒಂದು ಡೈರಿ ಬರ್ಕೊಂಡಿದ್ರು. ಡೈರಿ ಎಷ್ಟು ಚೆನ್ನಾಗಿದೆ ಮೇಡಮ್, ಇದನ್ನ ಯಾಕೆ ಹೀಗೆ ಇಟ್ಕೊಂಡಿದೀರಿ, ಒಂದ್ 4 ಜನಕ್ಕೆ ಇದು ಓದಿದ್ರೆ ಉಪಯೋಗ ಆಗುತ್ತಲ್ಲ, ಇದನ್ನ ಯಾರು ಓದ್ತಾರೆ ಅಂತ ನನ್ ಕೇಳಿದ್ರು. ನನ್ನ ಹತ್ರ ತುಂಬಾ ಚೆನ್ನಾಗಿ ಮಾತಾಡೋರು. ಇಲ್ಲ ಮೇಡಮ್, ನೀವು ಒಂದ್ ಕೆಲಸ ಮಾಡಿ, ಆ ಪುಸ್ತಕ ನಂಗೆ ಕೊಟ್ಬಿಡಿ, ನಾನು ಅದನ್ನ ಎಡಿಟಿಂಗ್ ಫಾರ್ಮ್ಗೆ ತರ್ತೀನಿ ಅಂತ ಹೇಳಿ ಆ ಪುಸ್ತಕನ ಪಬ್ಲಿಷ್ ಮಾಡಿಸ್ವಿ. ಇಟ್ ಹ್ಯಾಸ್ ಬೀನ್ ಗಿವನ್ ಆಸ್ ಎ ಹಾಟ್ ಕೇಕ್. ಪುಸ್ತಕದ ಹೆಸರಿನ ಅನ್ಸತ್ತೆ. ಆ ಪುಸ್ತಕ ಅಡ್ವೆಂಚರ್ಸ್ ಇನ್ ಟು ವಂಡರ್ಲ್ಯಾಂಡ್ಸ್, ಡೈರಿ ಆಫ್ ಎ ಯಂಗ್ ಟ್ರಾವೆಲರ್, 1954 ಇಂದ 1970s. ಶಿ ವಾಸ್ ವೆರಿ ಯಂಗ್. ಹೌದು. ನಿಮ್ಮ ಈ ಲಾಂಗ್ ಜರ್ನಿನಲ್ಲಿ ಸುಮಾರು ಪ್ರತಿಷ್ಠಿತ ವ್ಯಕ್ತಿಗಳನ್ನ ನೀವು ಮೀಟ್ ಮಾಡಿದೀರಾ, ಅವ್ರ ಜೊತೆ ಓಡಾಡಿದೀರಾ. ಅದಲ್ದಲೆ ಸುಮಾರು ಸಂಘ ಸಂಸ್ಥೆಗಳು ಆಫ್ ವೇರಿಡ್ ಪ್ರೆಸ್ಟಿಜಿಯಸ್ ಲೆವೆಲ್ಸ್ ಅಲ್ಲಿ ಸಹ ನೀವು ವರ್ಕ್ ಮಾಡಿದೀರಾ. ಅದ್ರದ್ದು ಏನಾದ್ರು ಒಂದು ಸ್ಮಾಲ್ ಮೆಮರಿ? ಇವೆಲ್ಲ ತನ್ನಷ್ಟಕ್ಕೆ ತಾನೇ ಒದಗಿ ಬಂದ ಒಂದು ಅವಕಾಶ ಅಂತ ನಾನು ಭಾವಿಸ್ತೇನೆ. ನಾನು ವಿದ್ಯಾರ್ಥಿಯಾಗಿ ಉಪಾಧ್ಯಾಯನಾದ ಮೇಲೆ ಕಂಡುಕೊಂಡಂತಹ ಪ್ರತಿಷ್ಠಿತ ವ್ಯಕ್ತಿಗಳು ಪ್ರೊಫೆಸರ್ AC ದೇವೇಗೌಡ, ಪ್ರೊಫೆಸರ್ ಹೆಡೇಕರ್, ಡಾಕ್ಟರ್ C ಮಧುಕರ್, ಶ್ರೀ ಉದ್ದಂಡಪ್ಪ, MA ವೆಂಕಟಾಚಾರ್, ನಿಘಂಟು ತಜ್ಞ ವೆಂಕಟಸುಬ್ಬಯ್ಯ, ಶ್ರೀ ಹಂಸಲೇಖ, ಪ್ರೊಫೆಸರ್ MPL ಶಾಸ್ತ್ರಿ, ಡಾಕ್ಟರ್ H ನರಸಿಂಹಯ್ಯ ಮತ್ತು ಡಾಕ್ಟರ್ HS ಸುರೇಶ್, NSS ಡೈರೆಕ್ಟರ್. ಇವರೆಲ್ಲರೊಂದಿಗೆ ಅನೇಕ ವಿಶ್ವವಿದ್ಯಾನಿಲಯಗಳ ಉಪಕುಲಪತಿಗಳು, ಕುಲಸಚಿವರು, ಸರ್ಕಾರದ ವಿವಿಧ ಇಲಾಖೆಗಳ ನಿರ್ದೇಶಕರು, ಉಪನಿರ್ದೇಶಕರು ಎಲ್ಲರೊಡನೆ ನಾನು ಒಂದಲ್ಲ ಒಂದು ರೀತಿಯಲ್ಲಿ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದೇನೆ. ವಿಶೇಷವಾಗಿ ಡಾಕ್ಟರ್
ಎ.ಎಸ್. ಸೀತಾರಾಮು, ಪ್ರೊಫೆಸರ್ ಐಸೆಕ್. ಇವರು ನನ್ನ ಉನ್ನತ ಶಿಕ್ಷಣದ ದಿಕ್ಕನ್ನೇ ಬದಲಾಯಿಸಿದ ಮಹಾನ್ ವ್ಯಕ್ತಿ. ಸಂಶೋಧನೆಯಲ್ಲಿ ತೊಡಗುವಂತೆ ಮಾಡಿದವರು. ಅದರ ಫಲವಾಗಿ ನಾನು ಅವರೊಡನೆ KEA ಕರ್ನಾಟಕ ಇವ್ಯಾಲ್ಯೂಯೇಷನ್ ಅಥಾರಿಟಿಯ ಅಡಿಯಲ್ಲಿ 4 ಸಂಶೋಧನೆಯಲ್ಲಿ ಪಾಲ್ಗೊಂಡಿದ್ದೇನೆ. ಈಗಲೂ ಪಾಲ್ಗೊಳ್ಳುತ್ತಿರುತ್ತೇನೆ. ನನ್ನ ವೈಯಕ್ತಿಕ ಜೀವನದಲ್ಲಿ ಮತ್ತು ಅದರ ಬೆಳವಣಿಗೆಯಲ್ಲಿ ಅತಿ ಪ್ರಮುಖ ಪಾತ್ರವಹಿಸಿದ್ದು ನನ್ನ ಅಮ್ಮ, ನನ್ನ ಅಣ್ಣ, ಅತ್ತಿಗೆ, ರಾಜಣ್ಣ, ನಾಗಣ್ಣ, ವಿಜಯ ಚಿಕ್ಕಮ್ಮ, ಲಲಿತಕ್ಕ. ನನ್ನ ಹೆಂಡತಿ ಗೀತಾ, ಅವರ ತಂದೆ ತಾಯಿ, ಮತ್ತು ನನ್ನ ತಂಗಿ ಗಾಯತ್ರಿ, ಅವರ ಯಜಮಾನರು ಶಶಿಭಾವ. ರಾಜಣ್ಣ ಅಂದರೆ H.S. ಲಕ್ಷ್ಮೀನಾರಾಯಣ ಭಟ್ರು. ಇವರನ್ನು ಕಗ್ಗದ ಭಟ್ರು ಅಂತ ಕರೀತಾರೆ. ನಾನು PhD ಮಾಡಬೇಕು ಅಂದಾಗ ಅವನು ನನಗೆ ಹೇಳಿದ್ದು ಒಂದೇ ಮಾತು, ನಾನಂತೂ ಮಾಡೋಕ್ಕಾಗಲಿಲ್ಲ ಕಣೋ, ನೀನಾದರೂ ಮಾಡು ಅಂತ ಹುರಿದುಂಬಿಸಿದವನು. ಅದೇ ರೀತಿ ನನಗೀಗಲೂ ಸ್ನೇಹಿತರಾಗಿ ಹಿರಿಯರಾಗಿರತಕ್ಕಂತಹ ಡಾಕ್ಟರ್ ಸಮೀರ ಸಿಂಹ ಅವ್ರು ಹೇಳಿದ್ದು, ಭಟ್ಟ ಕೆಲಸ ಬಿಡೋ, PhD ಮಾಡೋ ಅಂತ ಹೇಳಿ ನನ್ನನ್ನು ಉತ್ತೇಜಿಸಿದ್ದವರು. ಇವರೆಲ್ಲರೂ ಕೂಡ ವ್ಯಕ್ತಿಗಳಾಗಿ ನನಗೆ ಪ್ರೋತ್ಸಾಹ ಕೊಟ್ಟರೆ, ಇನ್ನು ಅನೇಕ ಸಂಘ ಸಂಸ್ಥೆಗಳು ನನ್ನ ವೃತ್ತಿ ಬೆಳವಣಿಗೆಯಲ್ಲಿ ತುಂಬ ಸಹಕಾರವನ್ನು ಕೊಟ್ಟಿವೆ. ಅಜಿಂ ಪ್ರೇಮ್ಜಿ ಫೌಂಡೇಶನ್ನು, ದಯಾನಂದ್ ಸಾಗರ್ ಯೂನಿವರ್ಸಿಟಿ, ಇನ್ಫೋಸಿಸ್ಸು, ಮತ್ತೆ ಆದಿಚುಂಚನಗಿರಿ ವಿದ್ಯಾಸಂಸ್ಥೆಗಳು, ಗುಲ್ಬರ್ಗಾ ಯೂನಿವರ್ಸಿಟಿ, ನೀಪಾ ಅಂತ ಒಂದಿದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಂತ, ನ್ಯೂ ಡೆಲ್ಲಿ, ಮತ್ತೆ NCERT, UGC, ಈ ಎಲ್ಲ ಸಂಸ್ಥೆಗಳ ಜೊತೆಗೂ ನನಗೆ ಕೆಲಸ ಮಾಡೋಕೆ ಅವಕಾಶ ಸಿಕ್ತು. ಶ್ರೀ ಯಡಿಯೂರಪ್ಪನವರು ಮತ್ತೆ ಬೊಮ್ಮಾಯಿ ಅವರು, ಇವರುಗಳ ಜೊತೆಗೆಲ್ಲ ನನಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಸಿಕ್ತು. ಯಾರ್ಯಾರು MLCಗಳಿರ್ತಾರೆ ಅವರುಗಳ ಮುಂದೆ SSLC ಪರೀಕ್ಷೆಯಲ್ಲಿ ಆಗ್ಬೇಕಾಗಿರುವ ರಿಫಾರ್ಮ್ ಬಗ್ಗೆ ಚರ್ಚೆ ಮಾಡಿದ್ದು. ಈಗ 1.5 ವರ್ಷದಿಂದ ಅದು ಆಗಿತ್ತು. ಅದರದ್ದು ಫಲಿತಾಂಶ ಅಥವಾ ಫೈನಲ್ ರಿಸಲ್ಟ್ ವಿ ಆರ್ ಆಲ್ ವೈಟಿಂಗ್. ಇಟ್ ಮೇ ಕಮ್ ಎನಿ ಡೇ. ಈಗ ಇರತಕ್ಕಂತಹ ಎಜುಕೇಶನ್ ಮಿನಿಸ್ಟರ್ ಯಾರಿದ್ದಾರೆ ಅವ್ರ ಜೊತೆಗೆ ನಾನು ಕೊಟ್ಟಿರುವ ಪ್ರಸ್ತಾವನೆ ಏನಿದೆ ಅದು ಶ್ರೀ ಮಧು ಬಂಗಾರಪ್ಪ ಅವ್ರ ಹತ್ರ ಇದೆ. ನೀವು ಟಿವಿ ಮಾಧ್ಯಮದಲ್ಲಿ ಕೂಡ ದೂರದರ್ಶನದಲ್ಲಿ ನಿಮ್ದು ಹಲವಾರು ಪ್ರೋಗ್ರಾಮ್ಗಳನ್ನ ಸಹ ನಾನು ನೋಡಿದ್ದೀನಿ. ನೀವು ಕೊಟ್ಟಿರೋದು ಇವಾಗ ಒಂದು ರಾಕೆಟ್ ಲಾಂಚ್ ಪ್ರೋಗ್ರಾಮ್ ಇರ್ಬೋದು, ಅಥವಾ ಗ್ರಹಣ ಎಕ್ಲಿಪ್ಸಸ್ ಅಂತಂದ್ರೆ ಅದ್ರ ಸುತ್ತ ಇರೋ ರಾಂಗ್ ಬಿಲೀಫ್ಸ್ ಇರ್ಬೋದು, ಮೂಢನಂಬಿಕೆಗಳನ್ನ ಅದನ್ನ ಹೊಡೆದಾಡ್ಸೋದಿಕ್ಕೆ. ಸೊ ಆ ತರ ತುಂಬಾನೇ ಎಜುಕೇಶನಲ್ ಪ್ರೋಗ್ರಾಮ್ಸ್ ಗಳ ಸಹ ನೀವು ಕೊಟ್ಟಿದ್ದೀರಾ. ಸೊ ಆ ಮೀಡಿಯಾನು ನೀವು ಬಿಟ್ಟಿಲ್ಲ ಟು ಎಜುಕೇಟ್ ಪೀಪಲ್, ಎಜುಕೇಟ್ ದ ಸೊಸೈಟಿ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡಿ. ನನ್ನ ಬರವಣಿಗೆ ವಾರ್ತಾಪತ್ರಿಕೆಗಳಲ್ಲಿ ಪ್ರಾರಂಭ ಆಗಿದ್ದು ಸಾಮಾಜಿಕ ನೋವಿನಿಂದ. ಸಂತೋಷಕ್ಕಿಂತ ನಾನು ನೋವಿನ ಕಡೆ ಹೆಚ್ಚಿಗೆ ಬೆಲೆ ಫೋಕಸ್ ಮಾಡಿದ್ದೇನೆ ಯಾವಾಗ್ಲೂ. ಈ ಹುಡುಗರುಗಳು ಯಾಕೆ ಸರಿಯಾಗಿ ಓದೋದಿಲ್ಲ, ಯಾಕೆ ಸರಿಯಾಗಿ ಬರೆಯೋದಿಲ್ಲ, ಈ SSLC ಓದಿದ ಹುಡುಗರು ಎಲ್ಲಿಗೆ ಹೋಗ್ತಾರೆ, ಫೇಲ್ ಆದ ಹುಡುಗರು ಎಲ್ಲಿಗೆ ಹೋಗ್ತಾರೆ. ವಿಜಯ ಟೈಮ್ಸ್ ಅಂತ ಹಿಂದೆ ಒಂದು ಪತ್ರಿಕೆ ಇತ್ತು. ಆ ಪತ್ರಿಕೆನವರು ನನಗೆ ಫೋನ್ ಮಾಡಿ ಕೇಳಿದ್ರು, ಈ ತರದ ಬಗ್ಗೆ ಒಂದು ಆರ್ಟಿಕಲ್ ನ ಬರ್ಕೊಡಿ. ಅವಾಗ ಈ SSLC ಯಲ್ಲಿ ಫೇಲ್ ಆದ ಹುಡುಗರು ಯಾರಿದ್ದಾರೆ, ದ ಡಿಫರೆಂಟ್ ಸ್ಕಿಲ್ಸ್ ದಟ್ ಕ್ಯಾನ್ ಬಿ ಡೆವಲಪ್ಡ್ ಅಂತ ವಿಜಯ ಟೈಮ್ಸ್ ನಲ್ಲಿ ಆರ್ಟಿಕಲ್ ಬರೆದಿದ್ದೆ. ಹಾಗೆ ನನ್ನ ಬಹುತೇಕ ಆರ್ಟಿಕಲ್ಗಳು ಪ್ರಜಾವಾಣಿ, ಕನ್ನಡಪ್ರಭ, ವಿಜಯ ಕರ್ನಾಟಕ, ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್, ಟೈಮ್ಸ್ ಆಫ್ ಇಂಡಿಯಾ, ಹಿಂದೂ ಎಲ್ಲದರಲ್ಲೂ ಕೂಡ ಬಂದಿದೆ. ಇದೆಲ್ಲನೂ ಕೂಡ ಸ್ಟಡಿ ಹ್ಯಾಬಿಟ್ಸ್ ಅಂಡ್ ಫೇಸಿಂಗ್ ಎಕ್ಸಾಮಿನೇಷನ್ ಇದಕ್ಕೆ ಫೋಕಸ್ಡ್ ಆಗಿರೋ ಆರ್ಟಿಕಲ್ಸ್.
ದೂರದರ್ಶನದಲ್ಲಿ ಮತ್ತೆ ಖಾಸಗಿ ಚಾನೆಲ್ಗಳಲ್ಲಿ ನನಗೆ ಇದ್ದಕ್ಕಿದ್ದಂಗೆ ಕಾಲ್ಗಳು ಬರುತ್ತೆ. ನಂಗೆ ಯಾವಾಗ ಬರುತ್ತೆ ಅಂತ ನಂಗೆ ಗೊತ್ತಿರೋದಿಲ್ಲ. 9 ಗಂಟೆಗೆ ಫೋನ್ ಮಾಡ್ತಾರೆ, 11:15 ಒಂದು ರೆಕಾರ್ಡಿಂಗ್ ಇದೆ ಬನ್ನಿ ಅಂತ, ಡೈರೆಕ್ಟ್ ಟೆಲಿಕಾಸ್ಟ್. ಅದಕ್ಕೆ ಸಂಬಂಧಪಟ್ಟಿದ್ದು ವಿಷಯ ಹೇಳಿದ್ರೆ ಅವರು ನನಗೊಂದಿಷ್ಟು ವಿಷಯ ಅವ್ರು ಕಳಿಸ್ಕೊಡ್ತಾರೆ. ನಾನು 1 ಗಂಟೆ ಒಳಗೆ ಅದಕ್ಕೆ ಪ್ರಿಪೇರ್ ಆಗ್ತೀನಿ. 1 ಅವರ್ ಮ್ಯಾಕ್ಸಿಮಮ್ ನಮ್ಗೆ ಸಿಗುತ್ತೆ 1 ಅವರ್. ಮತ್ತೆ ಅವರು ಶುಭಾಂಶು ಶುಕ್ಲ ಆ ಒಂದು ಉಡಾವಣೆ ಆದಾಗ ಅವನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಗಗನಕ್ಕೆ ಹಾರಿದಾಗ ನಾನು ಸುವರ್ಣ ಚಾನೆಲ್ ಅಲ್ಲಿ ಇದ್ದೆ. ಮತ್ತೆ ಶುಭಾಂಶು ಶುಕ್ಲ ವಾಪಸ್ ಬಂದಾಗ್ಲೂ ಡೈರೆಕ್ಟ್ ಟೆಲಿಕಾಸ್ಟ್. ಅವನು ಹಂತ ಹಂತವಾಗಿ ಇಳಿದದ್ದನ್ನ ನಾನೇ ಕಣ್ಣರಿಂದ ನೋಡಿದೆ. ಅದು ಹೆಂಗ್ ಬರ್ತಾರೆ, ಏನೇನ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಇದ್ರ ಬಗ್ಗೆ ಚರ್ಚೆ ಕೇಳ್ತಾರೆ. ನೀವಾಗ್ಲೇ ನಂಗೆ ಗ್ರಹಣದ ಬಗ್ಗೆ ಪ್ರಶ್ನೆ ಕೇಳಿದ್ರಿ. ಗ್ರಹಣ ಅನ್ನೋದೊಂದು ಬಹಳ ಪ್ರಾಕೃತಿಕ ವಿದ್ಯಮಾನ. ಹಿಂದೆ ಇದ್ದ ಮೂಢನಂಬಿಕೆಗಳಿಗಿಂತ ಮೂಢನಂಬಿಕೆಗಳು ಜಾಸ್ತಿ ಆಗ್ತಾ ಇವೆ ಈಗ. ಅದಕ್ಕೆ ನಾನು ಕೂಡ ಒಂದು ಪುರೋಹಿತರ ಮನೆಯಲ್ಲೇ ಹುಟ್ಟಿದ್ರು ಕೂಡ ಈ ವಿಶೇಷ ಪೂಜೆಗಳು ಈ ತರದೆಲ್ಲ ಏನ್ ಮಾಡ್ತಾರೆ, ಇದು ಮಾಡೋದು ಸಲ್ಲ. ಯಾಕಂದ್ರೆ ಸೂರ್ಯ, ಚಂದ್ರ ಮತ್ತೆ ಭೂಮಿ ಇವುಗಳ ಪಥದಲ್ಲಾಗುವ ಬದಲಾವಣೆ ಏನಿದೆ ಇದು ಗ್ರಹಣ ಅಷ್ಟೇ. ಗ್ರಹಣ ಯಾರಿಗೆ ಬೇಕಾದ್ರೂ ದಿನಾಲೂ ಬೇಕಾದ್ರೂ ಗ್ರಹಣ. ಈ ತರಹ ಗ್ರಹಣದ ಬಗ್ಗೆ ಚರ್ಚೆ ನಡೀಬೇಕಾದ್ರೆ ಮಾಧ್ಯಮಗಳಲ್ಲಿ ಗುರೂಜಿಗಳನ್ನು ನಮ್ ಜೊತೆಗೆ ಬಿಟ್ಬಿಟ್ಟಿರ್ತಾರೆ. ಅವರು ಗುರೂಜಿಗಳು ಅವ್ರ ವಾದವನ್ನ ಹೇಳ್ತಾ ಇರ್ತಾರೆ. ನಾನು ಈ ಕಡೆಯಿಂದ ನನ್ನ ವಾದ ಹೇಳ್ತಾ ಇರ್ತೀನಿ. ಇದು ಹೇಗೆ ವೈಜ್ಞಾನಿಕವಾದಂಥದ್ದು, ಇದಕ್ಕೆ ಯಾಕೆ ಭಯ ಪಡ್ಕೋಬಾರ್ದು ಅನ್ನೋದು ನಾನು ಹೇಳ್ತೀನಿ. ಇದನ್ನ ಪ್ರಯೋಗಗಳನ್ನು ಕೂಡ ಮಾಡಿ ತೋರಿಸಿದ್ದೀನಿ ಸಮೂಹ ಮಾಧ್ಯಮದಲ್ಲಿ. ಅಲ್ಲೇ ಏನ್ ಸಿಗುತ್ತೋ ಆ ವಸ್ತು ಇಟ್ಕೊಂಡು ಗ್ರಹಣ ಅಂದ್ರೆ ಇದು ಅಂತ ಅವ್ರಿಗೆ ಮಾಡಿ ತೋರಿಸಿದ್ದೀನಿ. ನಾನು ಮಾಧ್ಯಮದಲ್ಲಿ ಪಾಲ್ಗೊಳ್ಳೋದು ಇಂಥ ಚರ್ಚೆಗಳೆಲ್ಲ ಇದ್ದಾಗ. ಅದ್ರ ಜೊತೆಗೆ ಶೈಕ್ಷಣಿಕವಾದ ವಿಚಾರಗಳು ಬಂದ್ರೆ, ಎಜುಕೇಶನ್ ಬಜೆಟ್ ಸರಿಗಿದೆಯಾ ಸರಿ ಇಲ್ವಾ ಅನ್ನೋ ಪ್ರಶ್ನೆ ಬಂದ್ರೆ ಇಂಥದ್ದಕ್ಕೆಲ್ಲ ಕರೀತಾ ಇರ್ತಾರೆ. ಯಾವುದೇ ಒಂದು ಕರಿಕ್ಯುಲಮ್ ನಲ್ಲಿ ಬದಲಾವಣೆ ಆದ್ರೆ ಈ ಕರಿಕ್ಯುಲಮ್ ಸರಿಗಿದೆಯಾ ಸರಿಗಿಲ್ವಾ ಇಂಥ ಚರ್ಚೆಗಳಿಗೆಲ್ಲ ಮಾಧ್ಯಮದಲ್ಲಿ ಕರೀತಾರೆ. ಇದೆಲ್ಲ ಸರಿ. ಸುಮಾರು ಜನರಿಗೆ ನೀವು ರಿಸರ್ಚ್ ಗೈಡೆನ್ಸ್, ಕೋಚಿಂಗ್ ಕೊಟ್ಟಿದ್ದೀರಾ. ಎಜುಕೇಶನ್ ಫೀಲ್ಡ್ ಅಲ್ಲಿ ಸುಮಾರು ಜನರಿಗೆ ನೀವು ಬೇರೆ ಬೇರೆ ರೀತಿ ಮಾರ್ಗದರ್ಶನ ನೀಡಿದ್ದೀರಾ. ಆದ್ರೆ ನೀವು PhD ಮಾಡಿದ್ರಲ್ಲ, ಅದೊಂದು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಅದನ್ನ ತಿಳಿಸ್ತೀರಾ? ನಾನು PhD ಮಾಡಿದ್ದು ಬೆಂಗಳೂರು ಹೈಸ್ಕೂಲ್ ಅಲ್ಲಿ 1981 ಅಲ್ಲಿ ನಾನು ಟೀಚರ್ ಇದ್ದೆ. ಅವಾಗ MS ಯೂನಿವರ್ಸಿಟಿ ಬರೋಡಾ ಅಂತ ಇದೆ, ಸಯಾಜಿರಾವ್ ಯೂನಿವರ್ಸಿಟಿ ಅಂತ. ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿತ್ತು PhD. ನಾನು ಅದಕ್ಕೂ ಅಪ್ಲೈ ಮಾಡಿದ್ದೆ. ಅಟ್ ದ ಸೇಮ್ ಟೈಮ್ ಐಸೆಕ್ ಅಂತ ಒಂದು ಸಂಸ್ಥೆ ಇದೆ ನಾಗರಭಾವಿಯಲ್ಲಿ, ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಚೇಂಜ್ ಅಂತ. ಅಲ್ಲೂ ಕೂಡ ಇಂಟರ್ವ್ಯೂ ಬಂದಿತ್ತು. ಹಾಗೆ ನನಗೆ ಬರೋಡದಲ್ಲೂ ಸೆಲೆಕ್ಟ್ ಆಗಿದ್ದೆ ನಾನು. ಅವಾಗ 600 ರೂಪಾಯಿ ಸ್ಕಾಲರ್ಶಿಪ್ PhDಗೆ. ಸರಿ, ನಾನು ಕೇಸ್ ಬರೋಡದಲ್ಲೂ ಸೆಲೆಕ್ಟ್ ಆಯ್ತು, ಇಲ್ಲಿ ಐಸೆಕ್ ಅಲ್ಲೂ ಸೆಲೆಕ್ಟ್ ಆಯ್ತು. ಐಸೆಕ್ಕಿಗೆ ಸೆಲೆಕ್ಷನ್ ಬಂದೆ. ಅದಂತೂ ಬಹಳ ಮಜಾ ಇದೆ. ನಾನು ಹೋಗ್ಬೇಕಾದ್ರೆ ಅವಾಗ ಸೈಕಲ್ ಹೊಡಿತಾ ಇದ್ದೆ. ಅಲ್ಲಿ ಇನ್ನೊಬ್ಬ ನಡ್ಕೊಂಡು ಹೋಗ್ತಾ ಇದ್ದ. ನಾನು ಅವನ್ ಕೇಳಿದೆ, ನೀನು ಐಸೆಕ್ಕಿಗೆ ಹೋಗ್ತಾ ಇದೆಯಾ ಕೇಳ್ದೆ. ಅವನನ್ನ ಡಬಲ್ಸ್ ಕೂರಿಸ್ಕೊಂಡು ನಾನು ಇಬ್ರು ಇಂಟರ್ವ್ಯೂ ಹೋಗ್ತಾ ಇದ್ರೆ, ಬರಬಾರದು ಮಳೆ ಯಾವತ್ತೋ ಬಂದು, ಇವಾಗಿದ್ ನಾಗರಭಾವಿ ತರ ಇರ್ಲಿಲ್ಲ. ಆಗ ಬರೀ ಗದ್ದೆ ಹೊಲ ಎಲ್ಲ ಇತ್ತು. ಇಬ್ರು ಸ್ಕಿಡ್ ಆಗಿ ಗದ್ದೆ ಒಳಗಡೆ ಹೋಗ್ಬಿಟ್ಟು ನಾವ್ ಇಂಟರ್ವ್ಯೂ ಹೋದಾಗ ನಮ್ ಶರ್ಟ್ ಎಲ್ಲ ಕೊಳೆ. ಇಟ್ಸ್ ಸಮಥಿಂಗ್ ವೆರಿ ಮೆಮೊರಬಲ್. ಐ ಎಂಜಾಯ್ಡ್ ಮೈ ಸ್ಟೇ ಇನ್ ಐಸೆಕ್. ನಮ್ಗೆ ಆಗ್ಲೇನೆ ಸುಮಾರು ಇನ್ಸ್ಪಿರೇಷನ್ ಸಿಕ್ಕಿದೆ. ನಿಮ್ಮ ಹೌ ಯು ಹ್ಯಾವ್ ನೇವಿಗೇಟೆಡ್ ಡಿಫ್ರೆಂಟ್ ಪಾರ್ಟ್ಸ್ ಇನ್ ಯುವರ್ ಲೈಫ್. ತರ ಇಷ್ಟು ಮುಂದೆ ಬಂದು ಇಷ್ಟೊಂದು ಸಾಧನೆ ಮಾಡಿದ್ದೀರಾ ನೀವು. ಅಂಡ್ ಯು ಹ್ಯಾವ್ ಗಿವನ್ ಅಸ್ ಯುವರ್ ವಂಡರ್ಫುಲ್ ಟೈಮ್ ಟುಡೇ. ಸೂಪರ್ ಕಾಫಿ ಅಂಡ್ ಮೇಡಮ್ ಮಾಡಿದ ಇಡ್ಲಿ ಚಟ್ನಿ ಅಂಡ್ ರಾಗಿ ಹಾಲ್ಬಾಯ್
ಸೊ ನಿಮ್ ಜೊತೆ ಇವತ್ ಇಷ್ಟ ಕಾಲ ಸ್ಪೆಂಡ್ ಮಾಡಿದ್ದು ತುಂಬಾನೇ ಸಂತೋಷ ಆಯ್ತು. ಇನ್ನೊಂದು ತೊಂದರೆ ಕೊಡ್ತೀನಿ, ಒಂದ್ ಸ್ಮಾಲ್ ಪೋಯಮ್ ಫ್ರಮ್ ಯುವರ್ ಸೈಡ್ ಸರ್. ಇದು ಅಮ್ಮನ ಬ್ಯಾಗು. ನಮ್ಮಮ್ಮ ಮನೆಗಳಿಗೆ ಯಾರೇ ಬರ್ಲಿ ಅವ್ರಿಗೆಲ್ಲ ಕೈ ತುಂಬ ಏನಾದ್ರು ಕೊಟ್ಟು ಕಳಿಸೋದು ಎಲ್ಲ ಅವ್ರ ಅಭ್ಯಾಸ, ಮನೆಯಲ್ಲಿ ಬಂದಿರೋದು. ಈಗಲೂ ಕೂಡ ನನ್ನ ಹೆಂಡತಿ ಅದೇ ಅಭ್ಯಾಸ ಇಟ್ಕೊಂಡಿದ್ದಾಳೆ, ಕೈ ತುಂಬ ಕೊಟ್ಟು ಕಳಿಸ್ತಾಳೆ ಯಾರೇನೇ ಬಂದ್ರು. ನನ್ನಮ್ಮ ಹೋದಾಗ ನನ್ನ ಅವ್ರ ಹತ್ರ ಏನೂ ಇರ್ಲಿಲ್ಲ, ನಾನೇನು ಅವರನ್ನು ಕೇಳಲೂ ಇಲ್ಲ. ಅಮ್ಮ ಯಾವಾಗ್ಲೂ ಒಂದು ಬ್ಯಾಗ್ ಇಟ್ಕೊಂಡಿರು. ಹಾಗಾಗಿ ನನಗೆ ನನ್ನ ಅಮ್ಮನ ಬ್ಯಾಗು ನನ್ನ ಹತ್ರ ಈಗಲೂ ಇದೆ. ಅದೊಂದನ್ನೇ ನಾ ಇಟ್ಕೊಂಡಿರೋದು. ಅದ್ರ ಬಗ್ಗೆ ಸುಮ್ನೆ ಒಂದ್ ಬರೆಯೋಣ ಅನ್ಸ್ತು, ಅದನ್ನ ಬರ್ದಿದ್ದೀನಿ. ಅಮ್ಮನ ಬ್ಯಾಗು. ಹಿಂದೊಮ್ಮೆ ಈ ಬ್ಯಾಗು ಜರತಾರಿ ಸೀರೆಗಳನ್ನ, ರೇಷ್ಮೆ ಪಂಚೆಗಳನ್ನ ತುಂಬಿಸಿಟ್ಟಿತ್ತು. ಕೇಳಿದವರಿಗೆ ಬೇಕಾದ್ದನ್ನೆಲ್ಲ ಕೊಡುತ್ತಿತ್ತು, ಹಸಿದವರಿಗೆ ಹೊಟ್ಟೆ ತುಂಬಿಸುತ್ತಿತ್ತು, ಬಡಬಗ್ಗರ ಕಣ್ಣೀರ ಒರೆಸುತ್ತಿತ್ತು. ಇಂದು ಇಳಿ ವಯಸ್ಸಿನಲ್ಲಿ ಬಿಸ್ಕತ್ತುಗಳನ್ನು, ಚಾಕೊಲೇಟ್ಗಳನ್ನು, ಅಡಿಕೆ ಪುಡಿಯನ್ನು ತುಂಬಿಕೊಂಡಿದೆ. ಪುಟ್ಟ ಮಗುವಿನ ಕೈ ಚೀಲದಂತಾಗಿದೆ ನನ್ನ ಅಮ್ಮನ ಬ್ಯಾಗು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. You can be our guest at Anubhava Cafe Podcast. ಶೋ ನೋಟ್ಸ್ ನಲ್ಲಿ ನಮ್ಮ ಡೀಟೇಲ್ಸ್ ಇದೆ, ನಮ್ಮನ್ನ ಸಂಪರ್ಕಿಸಿ. ನಿಮ್ಗೆ ನಮ್ ಕಾನ್ಸೆಪ್ಟ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ ಪಾಡ್ಕಾಸ್ಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಾಡ್ಕಾಸ್ಟ್ ಪ್ರೊಡಕ್ಷನ್, ಐಡಿಯೇಷನ್ ದೀಪ್ತಿ ರಾವ್, ಎಡಿಟಿಂಗ್ ಸಪೋರ್ಟ್ BS ವೆಂಕಟೇಶ್ ರಾವ್, ಸಂಗೀತ ಶ್ರೀಮತಿ ಉಷಾ ಶ್ರೀನಾಥ್ ಹಾಗೂ ಗಣೇಶ್ ವಿ ಭಾರದ್ವಾಜ್, ಕವರ್ ಆರ್ಟ್ ಸುನಿಧಿ ಹರೀಶ್. ತನುವೆಂಬ ಭಾಂಡವ ತೊಳೆದು ಪುಟ್ಟ ಮನದ ಚಂಚಲವೆಂಬ ಮುಸುರೆಯ ಕಳೆದು, ತನುವೆಂಬ ಭಾಂಡವ ತೊಳೆದು ಪುಟ್ಟ ಮನದ ಚಂಚಲವೆಂಬ ಮುಸುರೆಯ ಕಳೆದು, ಘನವಾಗಿ ಮನೆಯನ್ನು ಬಳಿದು, ಘನವಾಗಿ ಮನೆಯನ್ನು ಬಳಿದು, ಅಲ್ಲಿ ಮಿನುಗುವ ತ್ರಿಗುಣದ ಒಲೆಗುಂಡ ನೆನೆದು, ಅನುಭವದಡುಗೆಯ ಮಾಡಿ, ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದ